ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ವ್ಲಾಗಲ್ಲಿ ನೀವು ಚಿತ್ರದಲ್ಲಿ ನೋಡ್ರೆ ಗೊತ್ತಾಗ್ಬೋದು ನಾನು ಇವತ್ತು ಏನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಎಸ್ ಗೈಸ್, ನಾಳೆಯಿಂದ ಅಂದರೆ ಫೆಬ್ರವರಿ 3ರಿಂದ ನಮ್ಮೂರಲ್ಲಿ ಮಾರಿ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ಪ್ರಿಪ್ರೇಷನ್ ಕೂಡ ಸಿಕ್ಕಾಪಟ್ಟೆ 1.5 ತಿಂಗಳಿಂದ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಮಾರಿಗುಡಿಗೆ ಬಣ್ಣ ಹೊಡೆಯೋದ್ರಿಂದ ಹೇಳ್ಬೋದು, ಆಮೇಲೆ ಕಟ್ಔಟ್ ಹಾಕೋದ್ರಿಂದ ಹೇಳ್ಬೋದು, ಆಮೇಲೆ ಪೆಂಡಲ್ ಹಾಕೋದ್ರಿಂದ ಹೇಳ್ಬೋದು. ಸೊ ಎಲ್ಲ ಕೆಲಸನೂ ಸಿಕ್ಕಾಪಟ್ಟೆ ತುಂಬ ಖುಷಿಯಿಂದ, ತುಂಬ ಎನರ್ಜಿ ಹಾಕಿಬಿಟ್ಟು ನಮ್ಮ ಸಾಗರದ ಜನತೆ ತುಂಬ ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ನಾನು ನಮ್ಮ ಊರಿನ ಒಂದು ಮಾರಿ ಜಾತ್ರೆ ತಯಾರಿ ಹೇಗೆ ನಡೀತಾ ಇದೆ ಅಂತ ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಕೊನೆಗೂ ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು. ನಾಳೆ ಅಂದರೆ ಮಂಗಳವಾರ ಅಮ್ಮ ಬರ್ತಿದ್ದಾಳೆ. ಮಲೆನಾಡಿನ ತಪ್ಪಲಿನಲ್ಲಿ ಸಾಗರ ನಗರದ ಮಧ್ಯದಲ್ಲಿ ನೆಲೆಸಿರುವ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯು ಸಾಗರದಲ್ಲಿ ಫೆಬ್ರವರಿ 3ರಿಂದ ಅತ್ಯಂತ ವಿಜೃಂಭಣೆಯಿಂದ ಮತ್ತು ವೈಭವದಿಂದ ನಡೆಯುತ್ತೆ. ಜಾತಿ, ಮತ, ಬಡ, ಬಲ್ಲಿದನೆಂಬ ಭೇದವಿಲ್ಲದೆ ಊರೇ ಸಂಭ್ರಮಿಸುವ ಪ್ರತಿ 3 ವರ್ಷಗಳಿಗೊಮ್ಮೆ ಸಾಗರದಲ್ಲಿ ನಡೆಯುವ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಜನಸಾಗರವೇ ಸೇರಲಿದೆ. ಡಿಸೆಂಬರ್ 23, 2025ರಂದು ಅಮ್ಮನ ವಿಗ್ರಹದ ತಯಾರಿಗೆ ಮರಕಡಿಯುವ ಶಾಸ್ತ್ರ ನೆರವೇರಿತ್ತು. ಹಾಗೆಯೇ ಲಾಸ್ಟ್ ವೀಕ್ 27 ಜನವರಿ 2026ರಂದು ಅಂಕಿ ಹಾಕುವ ಕಾರ್ಯಕ್ರಮ ಕೂಡ ಒಳ್ಳೆ ರೀತಿ ನಡೀತು. ಈ ಅಂಕಿ ಹಾಕೋದೇನಪ್ಪ ಅಂತಂದರೆ, ಸಾಗರದ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಗೆ ಅಧಿಕೃತವಾಗಿ ಆರಂಭವಾಗುವುದನ್ನು ಸೂಚಿಸುವ ಪ್ರಮುಖ ಧಾರ್ಮಿಕ ವಿಧಿವಿಧಾನವೇ ಈ ಅಂಕಿ ಹಾಕೋದು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ, ಅರ್ಚಕರು ಮತ್ತು ಭಕ್ತರು ಸೇರಿ ಜಾತ್ರೆ ನಡೆಸುವ ದಿನಾಂಕವನ್ನು ಸೂಚಿಸ್ತಾರೆ. ಹಿರೇಮಠದಲ್ಲಿ ಶಾಸ್ತ್ರೋಕ್ತವಾಗಿ ಘೋಷಿಸ್ತಾರೆ. ಇದು ಹಬ್ಬದ ಸಿದ್ಧತೆಗಳಿಗೆ ಕ್ಷಣಗಣನೆ ಆರಂಭವಾಗುವ ಪ್ರಮುಖ ಸಂಪ್ರದಾಯ ಅಂತ ಹೇಳ್ಬೋದು. ಮತ್ತು ಹಿರಿಯರು ಹೇಳಿದ ಪ್ರಕಾರ ನಮ್ಮ ಅಮ್ಮ ಮತ್ತು ಅಜ್ಜಿ ಕೂಡ ಹೇಳ್ತಿದ್ರು, ಅಂಕಿ ಹಾಕಿದ ನಂತರ ಊರು ಬಿಡಬಾರ್ದು ಅಂತ. ಬೇರೆ ಊರಿಗೆ ಹೋದರೂ ಸಂಜೆ ಒಳಗೆ ನಮ್ಮ ಊರನ್ನ ಮುಟ್ಕೋಬೇಕು ಅಂತ ಒಂದು ವಾಡಿಕೆ ಇದೆ ಅಂತ ಹೇಳ್ತಿದ್ರು. ಅದು ಈಗಿನವರೆಗೂ ಆ ಪದ್ಧತಿ ನಡ್ಕೊಂಡು ಬಂದಿದೆ. ಜಾತ್ರೆಯ ಮೊದಲನೇ ದಿನ ಅಂದರೆ ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ಸುಮಾರು 16 ಅಡಿ ಎತ್ತರದ ಮಾರಿಕಾಂಬಾ ದೇವಿನ ತವರು ಮನೆಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ಆ ದಿನ ಪೂಜೆ ಕಾರ್ಯಕ್ರಮ ಮತ್ತು ಕುಂಕುಮಾರ್ಚನೆಗಳು ನಡೀತಿರುತ್ತೆ. ಊರಿನ ಹೆಂಗಸರೆಲ್ಲ ಮತ್ತು ಊರಿನವರೆಲ್ಲ ಹಣ್ಣು ಕಾಯಿ ಮಾಡಿಸಿ ಉಡಿ ತುಂಬಿ ಹೋಗ್ತಾರೆ. ಬೆಳಗಿನ ಜಾವ 2 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ಜನರು ನಿಂತಿರ್ತಾರೆ ಕೂಡ. ರಾತ್ರಿ 10 ಗಂಟೆ ತನಕ ತವರು ಮನೆಯಲ್ಲಿ ಹಣ್ಣು ಕಾಯಿ ಮಾಡ್ತಿರ್ತಾರೆ. ಆನಂತರ ರಾತ್ರಿ 10 ಗಂಟೆ ಅಥವಾ 11 ಗಂಟೆ ಅಷ್ಟೊತ್ತಿಗೆ ಮಾರಿಕಾಂಬಾ ದೇವಿಯ ವೈಭವದ ರಥೋತ್ಸವ ಬೀದಿಗಳಲ್ಲಿ ರಂಜನೀಯ ವಾದ್ಯ, ಡೊಳ್ಳು ಕುಣಿತ, ನಾಥಸ್ವರ ಮತ್ತು ಇನ್ನಿತರ ಮಂಗಳ ವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ಸಾಗಿ ದೇವಿನ ಗಂಡದ ಮನೆಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಎರಡನೇ ದಿನ ಅಂದರೆ ಬುಧವಾರದಿಂದ ಬುಧವಾರದವರೆಗೆ ಇಲ್ಲೂ ಕೂಡ ದೇವಿಯ ಕುಂಕುಮಾರ್ಚನೆ, ಉಡಿ ತುಂಬೋದು, ಗಾವುಗುರಿ ಕಾರ್ಯಕ್ರಮ, ಚಾಟಿ ಸೇವೆ, ಇನ್ನಿತರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಸಮಿತಿಯ ವತಿಯಿಂದ ನೆಹರು ಮೈದಾನದಲ್ಲಿ ರಾಜ್ಯ ಮಟ್ಟದ ಬಯಲು ಜಂಗಿ ಕುಸ್ತಿ ಕೂಡ ನಡೆಯುತ್ತೆ. ಗೈಸ್, ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ, ಮಂಟಪ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೊರಗಡೆಗೆ ಎಷ್ಟು ಚೆನ್ನಾಗಿದೆಯೋ ಅದು ಒಳಗಡೆ ಕೂಡ ಇನ್ನೂ ಅದ್ಭುತವಾಗಿದೆ. ನಿಮಗೆ ಮುಂದೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಅಶೋಕ ರಸ್ತೆ, ತಿಲಕ್ ರಸ್ತೆ, ಚಾಮರಾಜಪೇಟೆ, ಆಮೇಲೆ ಸಾಗರ್ ಹೋಟೆಲ್ ಸರ್ಕಲ್ ಎಲ್ಲ ಕಡೆಗೂ ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಸಾಗರ ಒಂಥರ ಸಿಕ್ಕಾಪಟ್ಟೆ ಲೈಟಿಂಗ್ಸಿಂದ ಕಂಗೊಳಿಸ್ತಾ ಇದೆ. ಸೊ ನೋಡ್ತಿರ್ಬೋದು ನೀವು, ಇದು ಮಾರಿಗುಡಿ ತವ್ರ ಮನೆ. ಈ ತವ್ರ ಮನೆ ಹತ್ರ ಕೂಡ ತುಂಬ ಚೆನ್ನಾಗಿ ಪೆಂಡಲ್ ಹಾಕಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಕೂಡ ಸಿಕ್ಕಾಪಟ್ಟೆ ಬಂದಿದ್ದಾವೆ ಗೈಸ್. ಒಂದು ಸಾಗರ್ ಹೋಟೆಲ್ ಸರ್ಕಲಿಂದ ನೀವು ಒಂದು ಪೊಲೀಸ್ ಸ್ಟೇಷನ್ ತನಕ ಚಾಮರಾಜಪೇಟೆ ಫುಲ್ಲು ಅಂಗಡಿ ಮುಂಗಟ್ಟು ಬಂದಿದೆ ಗೈಸ್. ಇದು ನಗರಸಭೆಯಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಅತ್ಯಂತ ಚೆನ್ನಾಗಿ ತುಂಬ ಸಖತ್ತಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ನಾನು ಅದ್ರ ಲೈಟಿಂಗ್ಸ್ ಚಂದ ನೋಡಿ ವಿಡಿಯೋ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ. ಏನೋ ಒಂಥರ ನಮ್ಮ ಸಾಗರ ನೋಡೋಕ್ಕೆ ಒಂಥರ ಮೊದಲೇ ಚಂದ, ಅದರಲ್ಲೂ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ರೆ ಇನ್ನೂ ಒಂಥರ ಖುಷಿಯಾಗತ್ತೆ. ಸೊ ಹೀಗಿದೆ ನಮ್ಮ ಸಾಗರ.
ಖುಷಿ ವಿಷಯ ಏನಪ್ಪ ಅಂತಂದರೆ ಈ ವರ್ಷ ಮಾರಿ ಜಾತ್ರೆಗೆ ನೂತನ ರಥ ಅಂದರೆ ಹೊಸ ರಥ ಕೂಡ ಸಿದ್ಧತೆಯಾಗಿದೆ. ನೀವು ನೋಡ್ಬೋದು ವಿಡಿಯೋದಲ್ಲಿ. ಮತ್ತು ಈ ಸಾಗರ ನಗರ ಒಂದು ಐತಿಹಾಸಿಕ ಮಹತ್ವವಿರುವ ನಗರ. ಇಲ್ಲಿನ ಸ್ಥಳ ಪುರಾಣಗಳ ಪ್ರಕಾರ, ಇತಿಹಾಸಗಳ ಪ್ರಕಾರ ಹೇಳೋದಾದರೆ, ಶಿವಪ್ಪ ನಾಯಕ ಮೂಲ ಪುರುಷನು ಈ ಊರಿನ ಎಡಬಲದಲ್ಲಿರುವ ಇಕ್ಕೇರಿ ಮತ್ತು ಕೆಳದಿಯಲ್ಲಿ ರಾಜ್ಯಾಡಳಿತ ಮಾಡಿದರು. ಸದಾಶಿವ ನಾಯಕರು ತನ್ನ ಆಡಳಿತದ ಅವಧಿಯಲ್ಲಿ ಸಾಗರದಲ್ಲಿ ಭವ್ಯವಾದ ಶ್ರೀ ಮಹಾಗಣಪತಿ ದೇವಸ್ಥಾನ ಮತ್ತು ಗಣಪತಿ ಕೆರೆಯನ್ನು ನಿರ್ಮಿಸಿದರು. ತದನಂತರ ಕೆಳದಿ ಮತ್ತು ಇಕ್ಕೇರಿ ಸಂಸ್ಥಾನದ ಅರಸರು ತಮ್ಮ ಯುದ್ಧ ಸಾಮಗ್ರಿಗಳನ್ನು ಈ ಊರಿನಲ್ಲಿ ಸಂಗ್ರಹಿಸಿ ಅವುಗಳ ರಕ್ಷಣೆಗಾಗಿ ಈ ದೇವತೆಯ ಪೂಜೆ ನಿರಂತರವಾಗಿ ನಡೆಯಲು ಜಾತ್ರೆ ಮತ್ತು ಉತ್ಸವಗಳನ್ನು ನಡೆಸಲು ಅವಕಾಶ ಮಾಡಿಕೊಟ್ರು ಅಂತ ಹೇಳ್ತಾರೆ. ಕೆಳದಿ ಹಾಗೂ ಇಕ್ಕೇರಿ ಸಂಸ್ಥಾನದ ಗಡಿ ದೇವತೆ ಮತ್ತು ಶಕ್ತಿ ದೇವತೆಯೇ ಈ ಮಾರಿಕಾಂಬಾ ದೇವಿ ಎಂದು ಊರಿನ ಹಿರಿಯರು ಅಭಿಪ್ರಾಯಪಡುತ್ತಾರೆ. ಗೈಸ್, ಇದು ಚಾಮರಾಜಪೇಟೆ ಸಾಗರ್ ಹೋಟೆಲ್ ಸರ್ಕಲಿಂದ ಪೊಲೀಸ್ ಸ್ಟೇಷನ್ ತನಕ ಇರೋ ಏರಿಯಾಕ್ಕೆ ಚಾಮರಾಜಪೇಟೆ ಅಂತ ಹೇಳ್ತಾರೆ ನಮ್ಮೂರಲ್ಲಿ. ಸೊ ಇಲ್ಲೇ ಜಾತ್ರೆ ಮುಂಗಟ್ಟುಗಳು ಅಂಗಡಿಗಳೆಲ್ಲ ಬರೋದಿಲ್ಲೇ. ಆಲ್ರೆಡಿ ಅಂಗಡಿ ಮುಂಗಟ್ಟುಗಳು ಬಂದುಬಿಟ್ಟಿದ್ದೇವೆ. ಜಾತ್ರೆ ಮಂಗಳವಾರ ಸ್ಟಾರ್ಟ್ ಆದರೂ ನಾನು ಈ ವಿಡಿಯೋ ಮಾಡಿದ್ದು ಶನಿವಾರ. ಸೊ ಶನಿವಾರ ನಾನು ವಿಡಿಯೋ ಮಾಡಿದ್ದು, ಹಾಗಾಗಿ ನೋಡಿ ನೀವು ನೋಡ್ತಿರ್ಬೋದು ಜಾತ್ರೆ ಮುಂಗಟ್ಟುಗಳು ಅಂಗಡಿಗಳು ಆಲ್ರೆಡಿ ಹರಾಜು ಹಿಡಿದು ಅಂಗಡಿಗಳು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಅಂಗಡಿ ಬಂದಿದೆ ಗೈಸ್, ನೀವು ನೋಡ್ತಿರ್ಬೋದು. ಇಲ್ಲಿ ಲೈಟಿಂಗ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ ಮೇಲೆ. ಬಟ್ ನಾನು ವಿಡಿಯೋ ಮಾಡಿದ್ದು ಅವಾಗ ಹೇಳ್ದಂಗೆ ಒಂದು ಶನಿವಾರ 7:30 ಹಂಗೆ ವಿಡಿಯೋ ಮಾಡಿದ್ದು. ಇದನ್ನು 8:30 ಮೇಲೆ ಲೈಟ್ ಹಾಕ್ತಾರೆ ಅಂತಂದರು. ಅಷ್ಟೊತ್ತಿಗೆ ನಾನು ವಿಡಿಯೋ ಮಾಡಿಕೊಂಡು ಮನೆಗೆ ಹೋಗಾಗಿತ್ತು. ನೀವು ನೋಡಿ ಲೈಟಿನ ಸರ ಎಲ್ಲ ಬಿಟ್ಟಿದ್ದಾರೆ. ನೋಡಿ ಎಷ್ಟು ಅಂಗಡಿ ಬಂದಿದೆ, ಸಿಕ್ಕಾಪಟ್ಟೆ ಅಂಗಡಿ ಬಂದಿದೆ. ಇಲ್ಲಿ ಸ್ಟಾಲ್ಗಳು ಎಡಭಾಗದಲ್ಲಿ ಸ್ಟಾಲ್ಗಳು ಹಾಕಿದ್ದಾರೆ. ನನ್ನ ಪ್ರಕಾರ ಒಂದು 600 ಸ್ಟಾಲ್ ಹಾಕಿರ್ಬೋದು. ಒಂದು ಅಂದಾಜಿನ ಪ್ರಕಾರ ಹೇಳ್ತೀನಿ, ಒಂದು 600 ಸ್ಟಾಲ್ ಇರಬಹುದು. ಪಕ್ಕ ಜೋಗ ಬಸ್ ಸ್ಟ್ಯಾಂಡ್ ಹತ್ರಕ್ಕೂ ಅಲ್ಲೂ ಹಾಕಿದ್ದಾರೆ. ಹಾಗೆ ಎಡಕ್ಕೆ ತಿರುಗಿದ್ರೆ ಅದು ನೆಹರು ಫೀಲ್ಡ್ ಕಡೆ ಹೋಗುತ್ತೆ, ಅಲ್ಲಿ ತೊಟ್ಟಿಲುಗಳು ಅಮ್ಯೂಸ್ಮೆಂಟ್ ಎಲ್ಲ ಅಲ್ಲಿ ಹಾಕಿದ್ದಾರೆ. ಅಲ್ಲಿ ಕೂಡ ಅಂಗಡಿ ಮುಂಗಟ್ಟುಗಳು ಬಂದಿದೆ, ನೀವು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗಬಹುದು. ಜಾತ್ರಾ ಸಂದರ್ಭದಲ್ಲಿ ಸುಮಾರು 400ರಿಂದ 500ಕ್ಕೂ ಹೆಚ್ಚು ವಸ್ತು ಪ್ರದರ್ಶನ ಮಳಿಗೆಯನ್ನು ರಚಿಸಿರ್ತಾರೆ. ನಗರಸಭೆಯ ಗಾಂಧಿ ಮೈದಾನದಲ್ಲಿ ಮನೋರಂಜನಾ ಕಾರ್ಯಕ್ರಮ ಕೂಡ ಇರುತ್ತೆ. 11 ದಿನದಂತೆ ಪ್ರತಿನಿತ್ಯ ನಡೆಯುತ್ತೆ. ಅಲ್ಲದೆ ಮಾರಿಕಾಂಬಾ ಕಲಾ ಮಂಟಪದಲ್ಲಿ ವಿವಿಧ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗೂ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಹಾಗೂ ಅವರನ್ನ ಕರೆಸಿ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಅವಕಾಶ ಮಾಡಿಕೊಡ್ತಾರೆ. ಬಹಳ ಕಾಲದ ಹಿಂದೆ ಸಾಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮಾರಕ ರೋಗಗಳಾದ ಪ್ಲೇಗ್ ಮತ್ತು ಕಾಲಾರ ಜ್ವರಗಳಂತಹ ಸಾಂಕ್ರಾಮಿಕ ರೋಗಗಳು ಹರಡಿ ನೂರಾರು ಜನರನ್ನು ಬಲಿ ತೆಗೆದುಕೊಂಡಿತ್ತು. ಆ ಸಮಯದಲ್ಲಿ ದೇವಿಗೆ ಹರಕೆ, ಪೂಜೆ, ಉತ್ಸವ ಮತ್ತು ಜಾತ್ರೆಗಳನ್ನು ಮಾಡೋದಾಗಿ ಊರಿನ ಹಿರಿಯರು ಹರಕೆ ಕಟ್ಕೊಳ್ತಾರೆ. ಆಗ ರೋಗ ಸಂಪೂರ್ಣವಾಗಿ ನಿಂತು ಹೋಗ್ತವೆ. ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳು ಕಾಣಿಸಲಿಲ್ಲ. ಮೊದಲು ಸಣ್ಣಾಗಿ ಶುರುವಾದ ಈ ಜಾತ್ರೆ ನಿರಂತರ ನಿತ್ಯ ಪೂಜೆ, ಶುಕ್ರವಾರ ಮತ್ತು ಮಂಗಳವಾರ ಕುಂಕುಮಾರ್ಚನೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸಿದೆ ಅಂತಲೇ ಹೇಳ್ಬೋದು.
ಮತ್ತು ದೇವಿಯನ್ನು ಕಣ್ತುಂಬಿಕೊಳ್ಳಲು ಆಕೆಯ ಆಶೀರ್ವಾದ ಪಡೆಯಲು ನಿತ್ಯ ಲಕ್ಷಾಂತರ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಕೃತಾರ್ಥರಾಗುತ್ತಾರೆ. ಮಲೆನಾಡಿನ ಸಾಗರದಲ್ಲಿ ನಡೆಯುವ ಈ ಜಾತ್ರೆ ಸ್ಥಳೀಯರಿಗೆ ಮನರಂಜನೆ, ಬುತ್ತಿಯನ್ನೇ ಉಣಬಡಿಸುತ್ತೆ ಅಂತ ಹೇಳ್ಬೋದು. ಇನ್ನು ಅಮ್ಯೂಸ್ಮೆಂಟ್ ಕಡೆ ಹೋಗೋದಾದರೆ ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್ ರೈಡ್, ಡ್ರ್ಯಾಗನ್ ಟ್ರೈನ್, ಪೈರೇಟ್ ಶಿಪ್, ಕೊಲಂಬಸ್, ಜಂಪಿಂಗ್ ಪ್ಯಾಡ್ ಹಾಗೂ ಆಕರ್ಷಕ ರೈಡ್ಗಳನ್ನು ಅಳವಡಿಸಲಾಗುತ್ತೆ. ಇವುಗಳ ಜೊತೆಗೆ ನಮ್ಮ ಪುಟಾಣಿ ಮಕ್ಕಳಿಗೆ ಸಣ್ಣ ಸಣ್ಣ ರೈಲು, ಕಾರು ಚಾಲನೆ, ವಿವಿಧ ಆಟಿಕೆಗಳ ಅಂಗಡಿಗಳು ಕೂಡ ಬರುತ್ತೆ. ಬಲೂನ್ ಶೂಟಿಂಗ್, ರಿಂಗ್ ಆಟ, ಮ್ಯಾಜಿಕ್ ಶೋ ಹೀಗೆ ನಾನಾ ಥರದ ಅಂಗಡಿಗಳು ಕೂಡ ಬರುತ್ತೆ. ಇನ್ನು ನಮ್ಮ ಮಹಿಳಾ ಮಣಿಗಳಿಗೆ ನೋಡೋದಾದರೆ ಶಾಪಿಂಗ್ ಪ್ರಿಯರಿಗೆ ಅಂತಲೇ ಹೇಳೋದಾದರೆ ಆಭರಣಗಳು, ಮನೆಯ ಅಲಂಕಾರಿಕ ವಸ್ತುಗಳು, ಆಮೇಲೆ ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟು, ದಿಂಬಿನ ಕವರ್ಗಳು ಎಲ್ಲ ಸಿಕ್ಕಾಪಟ್ಟೆ ಬೇರೆ ಬೇರೆ ಥರದ ಮನೆಯ ಅಲಂಕಾರಿಕ ವಸ್ತುಗಳು ಮತ್ತು ಸ್ಥಳೀಯ ಸಿಹಿ ತಿಂಡಿಗಳು ಬರುತ್ತೆ. ಇನ್ನು ಆಹಾರ ಪ್ರಿಯರಿಗಂತೂ ನೋಡೋದೇ ಬೇಡ, ವಿವಿಧ ತರಹದ ತಿಂಡಿ ತಿನಿಸುಗಳು, ಹಪ್ಪಳ, ಮೆಣಸಿನಕಾಯಿ ಬೋಂಡ, ಮಂಚೂರಿಸು, ರೋಟಿ, ದೋಸೆ, ರೈಸ್ ಬಾತ್ಗಳು, ವೆಜ್ ಮತ್ತು ನಾನ್ ವೆಜ್ ಎರಡು ಥರದ್ದು ಕೂಡ ಬೇರೆ ಬೇರೆ ಕಡೆ ಇರುತ್ತೆ. ಜನ ಸವಿದು ಖುಷಿ ಪಡ್ತಾರೆ. ಸೊ ಗಾಯ್ಸ್, ಇವಿಷ್ಟಾಗಿತ್ತು ನಮ್ಮ ಮಾರಿ ಜಾತ್ರೆ ತಯಾರಿಯ ಒಂದು ಪುಟ್ಟ ವಿಡಿಯೋ. ನಾಳೆ ಅಂದರೆ ಫೆಬ್ರವರಿ 3ನೇ ತಾರೀಕಿಂದ ನಮ್ಮ ಸಾಗರದ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಶುರುವಾಗುತ್ತೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ನಮಸ್ಕಾರ.